ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಇವತ್ತು ಸಾಲ ಮುಕ್ತಿಗಾಗಿ ಮತ್ತು ಸಂಕಟ ನಿವಾರಣೆಗಾಗಿ ಆಂಜನೇಯನ ಈ ಪ್ರಭಾವಿ ಸೇವೆಗಳ ಬಗ್ಗೆ ತಿಳಿಯೋಣ. ಆಂಜನೇಯ ಶಕ್ತಿಯುತ ದೇವರು, ಸುಪ್ರೀಂ ಪವರ್ ಅಂತ ಹೇಳ್ತೀವಿ. ಇದು ನಿಜ ಕೂಡ. ಎಲ್ಲೇ ಇರಿ, ಯಾವ ಪರಿಸ್ಥಿತಿಯಲ್ಲಿಯೇ ಇರಿ, ಅಂತಃಕರಣದಿಂದ ಕೂಗಿದರೆ ಕ್ಷಣದಲ್ಲಿ ನಿಮ್ಮ ಹತ್ತಿರ ತಲುಪಿರ್ತಾನೆ ಪವನಪುತ್ರ. ನೀವು ತುಂಬ ಸಾಲದಲ್ಲಿ ಮುಳುಗಿದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಹೊರಗೆ ಬರುವ ದಾರಿ ನಿಮಗೆ ತೋಚ್ತಾ ಇಲ್ಲ ಅಂದರೆ ಈಗ ಹೇಳುವ ಈ ಸೇವೆಯನ್ನು 11 ಮಂಗಳವಾರ ತಪ್ಪದೇ ಮಾಡಿ. ಈ ಸೇವೆಯಿಂದ ಸಾಲ ಮುಕ್ತಿಯ ದಾರಿ ಸುಲಭವಾಗುತ್ತದೆ. ಮಂಗಳವಾರದಂದು ಕೆಂಪು ಗುಲಾಬಿ ಹೂವು ಮತ್ತು ಬೆಲ್ಲ ಅಥವಾ ಬೂಂದಿಯ ಲಾಡು ಇವುಗಳನ್ನು ತೆಗೆದುಕೊಂಡು ಆಂಜನೇಯನ ಮಂದಿರಕ್ಕೆ ಹೋಗಿ. ಆಂಜನೇಯನಿಗೆ ಕೆಂಪು ಗುಲಾಬಿ ಮತ್ತು ನೈವೇದ್ಯವನ್ನು ಅರ್ಪಿಸಿ ಕೈ ಮುಗಿದು ನಿಮ್ಮ ಸಮಸ್ಯೆಯನ್ನು ಹೇಳಿ. 11 ಮಂಗಳವಾರ ತಪ್ಪದೆ ಈ ಸೇವೆಯನ್ನು ಮಾಡಿ ನೋಡಿ. ಆಂಜನೇಯನ ಕೃಪೆಯಿಂದ ನೀವು ಸಾಲದಿಂದ ಹೊರಬರುತ್ತೀರ. ಯಾವುದೇ ದೊಡ್ಡ ಸಂಕಟ ಸಮಸ್ಯೆ ನಿಮ್ಮ ಎದುರಿಗೆ ಇದ್ದರೆ 11 ಶನಿವಾರ ಆಂಜನೇಯನ ಈ ಪ್ರಭಾವಿ ಸೇವೆಯನ್ನು ಮಾಡಿ. ಶನಿವಾರದಂದು ಆಂಜನೇಯನಿಗೆ ತೆಂಗಿನಕಾಯಿಯನ್ನು ಏರಿಸಿ. ಈ ತೆಂಗಿನಕಾಯಿಯನ್ನು ಒಡೆಯಬಾರದು, ಮರಳಿ ಮನೆಗೆ ತರಕೂಡದು. ದೇವರ ಮುಂದೆ ಇಟ್ಟು ನಿಮ್ಮ ಸಂಕಟವನ್ನು ಹೇಳಿ ವಿನಂತಿಯನ್ನು ಮಾಡಿಕೊಳ್ಳಿ. ಈ ರೀತಿ 11 ಶನಿವಾರ ಒಂದೊಂದು ತೆಂಗಿನಕಾಯಿಯನ್ನು ಆಂಜನೇಯನಿಗೆ ಅರ್ಪಿಸಬೇಕು. ಇದು ಅತ್ಯಂತ ಪ್ರಭಾವಿಯಾದ ಸೇವೆ. ನಿಮ್ಮ ಸಂಕಟ ಎಷ್ಟೇ ದೊಡ್ಡದಿದ್ದರೂ ಆಂಜನೇಯ ನಿಮ್ಮನ್ನು ಹೊರಗೆ ತಂದೇ ತರ್ತಾನೆ. ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯನಿಗೆ ಯೂಸ್ ಮಾಡಿದಂತಹ ಬಟ್ಟೆಯನ್ನು ಪೂಜಾರಿಗಳ ಕಡೆಯಿಂದ ತೆಗೆದುಕೊಳ್ಳಿ. ನಿಮ್ಮ ವ್ಯವಹಾರ ಸ್ಥಾನದಲ್ಲಿ ಪ್ರತಿ ಕಿಟಕಿ ಮತ್ತು ಬಾಗಿಲಿಗೆ ಈ ಬಟ್ಟೆಯನ್ನು ಹಚ್ಚುತ್ತಾ ನೀವು ಕುಳಿತುಕೊಳ್ಳುವ ಕುರ್ಚಿಯ ಮೇಲೆ ಇಡಿ. ಆಂಜನೇಯನಿಗೆ ಆಮಂತ್ರವನ್ನು ಮಾಡಿ ಈ ಕುರ್ಚಿಯ ಮೇಲೆ ವಿರಾಜಿಸಿ ಅಂತ ವಿನಂತಿಯನ್ನು ಮಾಡಿಕೊಳ್ಳಿ. ಅದೊಂದು ರಾತ್ರಿ ಈ ಬಟ್ಟೆಯನ್ನು ಅಲ್ಲೇ ಬಿಡಿ. ಮಾರನೇ ದಿನ ಕಸ ಗುಡಿಸುವ ಮೊದಲು ಆ ಬಟ್ಟೆಯನ್ನು ಕುರ್ಚಿಯ ಮೇಲಿಂದ ತೆಗೆದು ಮತ್ತೊಮ್ಮೆ ಕಿಟಕಿ ಬಾಗಿಲುಗಳಿಗೆ ತಾಗಿಸಿ ಜಲಪ್ರವಾಹವನ್ನು ಮಾಡಿ, ಅಂದರೆ ನೀರಿನಲ್ಲಿ ಬಿಡಿ. ಇದರಿಂದ ವ್ಯವಹಾರದಲ್ಲಿ ಆಗುತ್ತಿರುವಂತಹ ನಷ್ಟ ಅಡಚಣೆಗಳು ದೂರವಾಗುತ್ತವೆ. ಯಾವುದೇ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದು ಕೂಡ ದೂರವಾಗುತ್ತದೆ. ಈ ಸುಲಭ ಅಷ್ಟೇ ಪ್ರಭಾವಿಯಾದ ಸೇವೆಗಳನ್ನು ಮಾಡಿ ನೋಡಿ. ಸಂಕಟ ಸಾಲದಿಂದ ಹೊರಗೆ ಬನ್ನಿ. ಶುಭವಾಗಲಿ. ಬೈ. ಟೇಕ್ ಕೇರ್.